ಹಾಯ್ ಹಲೋ ಎಲ್ಲರಿಗೂ ಟಿಳಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ. ಈ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಬಂದಿದ್ವಿ ಮೊದಲೇ ಅಧ್ಯಯನದ ಮೇಲೆ. ಅದೇ ರೀತಿ ಈಗ 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಬರೋಣ. ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸೋದು ಅಂತ ಅದನ್ನು ಕೂಡ ಪಾಯಿಂಟ್ ಮುಖಾಂತರ ನೋಡ್ತಾ ಬರೋಣ. ಇದರಲ್ಲಿ ನಿಮಗೆ ಯಾವುದೇ ಮಾರ್ಕ್ಸ್ ರೀತಿ ಕಟ್ ಆಗಲ್ಲ, ಆ ರೀತಿ ಪಾಯಿಂಟ್ಗಳನ್ನ ನೋಡ್ತಾ ಬರೋಣ. ಕ್ವಶನ್ ನಂಬರ್ 1, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಿತ್ತು, ಅಂದರೆ ಅವರು ಹೆಂಗೆ ನಡೀತಿತ್ತು ಅಂತ ರೀಸನ್ಸ್ಗಳು ಕೇಳ್ತಾ ಇದ್ದಾರೆ ಮತ್ತು ಯಾರ ಮೂಲಕ ನಡೀತಿತ್ತು ಅಂತ ಬರೀಬೇಕು ನಾವು. ಇದಕ್ಕೆ ಪಾಯಿಂಟ್ ನಂಬರ್ 1, ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಪ್ರಮುಖವಾಗಿ ಯಾವ್ಯಾವ ವಸ್ತುಗಳಂತ ನೋಡ್ತಾ ಬರಬೇಕಿಲ್ಲಿ. ಭಾರತದ ಸಾಂಬಾರು ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಏನಾಗ್ತದೆ ಯುರೋಪಿನಲ್ಲಿ ಬೇಡಿಕೆ ಇರೋದ್ರಿಂದ ಭಾರತ ಮತ್ತು ಯುರೋಪಿನ ನಡುವೆ ಒಂದು ವ್ಯಾಪಾರ ನಡೀತಾ ಇರ್ತೈತಿ. 2ನೇ ಪಾಯಿಂಟು, ಮಧ್ಯಕಾಲದಿಂದಲೂ ಯುರೋಪ್, ಭಾರತ ಮತ್ತು ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಮುಂದುವರಿಯಿತು. ಇಲ್ಲಿ ನಿಮಗೆ ಇನ್ನೂ 1 ಮಾರ್ಕ್ಸ್ನಲ್ಲಿ ಕ್ವಶನ್ ಕೇಳ್ತಾರೆ, ಯಾವ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ನಡೀತಾ ಇತ್ತು ಕೇಳ್ತಾ ಇರ್ತಾರೆ. ಅದರಲ್ಲಿ ನೀವೇನು ಬರೀಬೇಕು, ಮಧ್ಯಕಾಲದಿಂದಲೂ ಅಂತ ಕೂಡ ಬರೀಬೇಕು. ಇನ್ನು ಅದೇ ರೀತಿ 3ನೇ ಪಾಯಿಂಟ್ ನೋಡ್ತಾ ಬರೋಣ. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ಎಂಬ ನಗರಕ್ಕೆ ತಲುಪಿಸುತ್ತಿದ್ದರು. ಏಷ್ಯಾದಿಂದ ಡೈರೆಕ್ಟ್ ಯುರೋಪ್ ಕಂಟ್ರಿಗೆ ಹೋಗ್ತಿರಲಿಲ್ಲ ಇವುಗಳು. ಅರಬ್ ವರ್ತಕರು ಏನು ಮಾಡ್ತಿದ್ರು, ಕಾನ್ಸ್ಟಾಂಟಿನೋಪಲ್ ಎಂಬ ನಗರಕ್ಕೆ ತಲುಪಿಸಿದ್ದರು. ಅಲ್ಲಿಂದ ಏನು ಮಾಡ್ತಾರೆ, ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳ ಇತರೆ ದೇಶಗಳಿಗೆ ಏನು ಮಾಡ್ತಿದ್ರು, ಮಾರ್ತಿದ್ರು ಅಂತ ನೋಡ್ತಾ ಬರ್ತೀವಿ. ಇಲ್ಲಿ 2 1 ಮಾರ್ಕ್ಸಿನ ಕ್ವಶನ್ಗಳು ನೋಡ್ತಾ ಬರ್ತೀವಿ. ಇನ್ನು ಯಾವುದಪ್ಪ ಅಂದರೆ, ಏಷ್ಯಾದಲ್ಲಿ ಏಕಸ್ವಾಮ್ಯ ಸಾಧಿಸಿದವರು ಯಾರು ಅಂತ ಕೇಳ್ತಾರೆ. ಅಲ್ಲಿ ಏನು ಬರೀಬೇಕು, ಅರಬ್ ವರ್ತಕರು ಅಂತ ಬರಿತಾ ಬರಬೇಕು. ಅದೇ ರೀತಿ ಯುರೋಪಿನಲ್ಲಿ ಕೂಡ ಏಕಸ್ವಾಮ್ಯ ಸದಸ್ಯರು ಯಾರು ಅಂತ ಕೇಳ್ತಾರೆ, ಆವಾಗ ಇಟಲಿಯ ವರ್ತಕರು ಅಂತ ನೀವೇನು ಮಾಡಬೇಕು, ಸರಿಯಾದ ಉತ್ತರವನ್ನು ಬರಿತಾ ಬರಬೇಕು. ಇನ್ನು ಅದೇ ರೀತಿ 2ನೇ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 2 ಈ ರೀತಿ ಇರುತ್ತದೆ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದ ಅಂಶಗಳು ಯಾವ್ಯಾವು? ಅಂದರೆ ಮೊದಲೇನು ಮಾಡ್ತಿತ್ತು, ಭೂಮಾರ್ಗ ಮೂಲಕ ವ್ಯಾಪಾರವನ್ನು ನಡೀತಾ ಇತ್ತು. ಅದನ್ನಿಂದ ಈ ಜಲಮಾರ್ಗವನ್ನು ಕಂಡಿಡಲು ಮುಖ್ಯವಾದ ಕಾರಣಗಳೇನಂತ ನೋಡ್ತಾ ಬರ್ತೀವಿ. ಯಾಕೆ ಜಲಮಾರ್ಗವನ್ನು ಕಂಡುಹಿಡಿದರು, ಭೂಮಾರ್ಗ ಮೂಲಕ ನಡೆಸ್ಬೋದಿತ್ತಲ್ಲ ಮೊದಲು ನಡೆಸ್ದಂಗೆ, ಯಾಕೆ ಕಂಡುಹಿಡಿದ್ರು ಅಂತ ಕೇಳ್ತಿದ್ದಾರೆ. ಅದನ್ನು ನಾವು ಯಾವ ರೀತಿ ಬರೀಬೇಕಂದ್ರೆ, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ನಿಮಗೆ ಗೊತ್ತಿರೋ ಹಾಗೆ ಮೊದಲು ಎದುರಿನಿಂದ ಮೂಲಕ ನಡೀತಿತ್ತು. ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಒಯ್ದು ಏನು ಮಾಡ್ತಿದ್ರು, ಎಲ್ಲ ವಸ್ತುಗಳು ತಲುಪಿಸ್ತಿದ್ರು. ಅಲ್ಲಿಂದ ಇಟ್ಲಿಯ ವರ್ತಕರು ಅವುಗಳನ್ನು ಒಯ್ದು ಯುರೋಪಿನಲ್ಲಿ ಮಾರ್ತಿದ್ರು. ಆದರೆ ಏನು ಮಾಡ್ತಾರೆ, 1453ರಲ್ಲಿ ಆಟೋಮನ್ ಟರ್ಕರು ಏನು ಮಾಡ್ತಾರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನು ಮಾಡ್ತಾರೆ, ವಶಪಡಿಸಿಕೊಂಡರು. ನೆಕ್ಸ್ಟ್ ಪಾಯಿಂಟ್, ಇದರಿಂದ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳನ್ನು ಟರ್ಕರ್ ನಿಯಂತ್ರಣಕ್ಕೆ ಹೋದವು. ಈ ಕಾನ್ಸ್ಟಾಂಟಿನೋಪಲ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡಾಗ ಅಲ್ಲಿ ಎಲ್ಲ ಮಾರ್ಗಗಳು ಯಾರು ಆಡಳಿತಕ್ಕೊಳಪಟ್ಟವು ಅಂದರೆ ಟರ್ಕರ್ ಆಡಳಿತಕ್ಕೊಳಪಡ್ತಾವೆ. ಹಾಗಾಗಿ ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರ್ ಏನು ಮಾಡ್ತಾರೆ, ವ್ಯಾಪಾರದ ಮೇಲೆ ನಡೀತಕ್ಕಂಥ ವ್ಯಾಪಾರದ ಮೇಲೆ ತೀವ್ರವಾದ ತೆರಿಗೆಯನ್ನು ಹೇರ್ತಾರೆ. ಇದರಿಂದ ಏನಿರ್ತಾರೆ, ಇದರಿಂದ ವರ್ತಕರಿಗೆ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಿಲ್ಲ. ಅಂದರೆ ಅವರು ಲಾಭಕ್ಕಿಂತ ಹೆಚ್ಚಾಗಿ ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿ ಬರ್ತೈತಿ. ಹಾಗಾಗಿ ಏನು ಮಾಡ್ತಾರೆ, ಅವರು ಆ ಮಾರ್ಗವನ್ನು ಬಿಟ್ಬಿಡ್ತಾರೆ ವ್ಯಾಪಾರ ಮಾಡೋಕ್ಕೆ. ನೆಕ್ಸ್ಟ್ ಬೇರೆ ಒಂದು ಮಾರ್ಗ ಹುಡುಕಾಡ್ಬೇಕಂತ ಟ್ರೈ ಮಾಡಿದ್ರೆ ಅವಾಗ ಹುಡುಕಾಡಿದ್ದೆ ಜಲಮಾರ್ಗ. ಅದಕ್ಕೆ ಸಪೋರ್ಟ್ ಮಾಡೋದು ಯಾರಪ್ಪ ಅಂದರೆ, ಇಟ್ಲಿಯ ವರ್ತಕರು ಏಕಸ್ವಾಮ್ಯವನ್ನು ಮುರಿಯಲು. ಇಟ್ಲಿ ವರ್ತಕರು ಎದ್ರ ಮೇಲೆ ಏಕಸ್ವಾಮ್ಯವನ್ನು ಹೊಂದಿರ್ತಾರೆ ಅಂತ ಹೇಳಿದೆ ಆವಾಗಲೇ. ಯುರೋಪಿನ ರಾಷ್ಟ್ರಗಳ ಮೇಲೆ ಇಟ್ಲಿಯ ವರ್ತಕರು ಏನು ಮಾಡ್ತಾರೆ, ಏಕಸ್ವಾಮ್ಯ ಹೊಂದಿರ್ತಾರೆ. ಇವರ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜ್ಯರು ಏನು ಮಾಡ್ತಾರೆ, ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಿದರು. ನೆಕ್ಸ್ಟ್ ಪಾಯಿಂಟ್, ಆ ಹೊಸ ಮಾರ್ಗವನ್ನು ಕಂಡುಹಿಡಿಯಲು ಕೆಲವೊಂದು ವಸ್ತುಗಳನ್ನು ಕೊಡಬೇಕಾಗಿರ್ತೈತಿ. ಅವುಗಳು ಯಾವ್ಯಾವಪ್ಪ ಅಂದರೆ, ಹೊಸ ವೈಜ್ಞಾನಿಕ ಆವಿಷ್ಕಾರಕ್ಕಾಗಿ ದಿಕ್ಸೂಚಿ, ಆಸ್ಟ್ರೋಲೋಬ್ ಅಂದರೆ ಏನು, ನಕ್ಷತ್ರದ ಉನ್ನತಿ ಮಾಪನ, ಸಿಡಿಮದ್ದು ಮುಂತಾದ ವಸ್ತುಗಳು ಏನು ಮಾಡ್ತಾರೆ, ಸಾಹಸಿ ನಾವಿಕರಿಗೆ ಏನು ಮಾಡ್ತಾರೆ, ಯುರೋಪಿನ ಅನೇಕ ದೇಶಗಳ ನಾಯಕರು, ರಾಜ್ಯರುಗಳು ಏನು ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿನರು ಯಾರ್ಯಾರು? ಅಂದರೆ ನಾವು ಯುರೋಪಿನ ಮೂಲಕ ನಂಬಲ್ಲಿ ವ್ಯಾಪಾರ ನಡೀತಾ ಅಂತ ನೋಡಿದ್ವಿ. ಯುರೋಪಿನ ಯಾವ್ಯಾವ ರಾಷ್ಟ್ರಗಳು ನಂಬಲ್ಲಿ ವ್ಯಾಪಾರಕ್ಕಾಗಿ ಬಂದರು ಅಂತ ನೋಡ್ತಾ ಬರಬೇಕಾದ್ರೆ, ಮೊದಲನೇದಾಗಿ ಪೋರ್ಚುಗೀಸರು, 2ನೇದು ಡಚ್ಚರು, 3ನೇದು ಇಂಗ್ಲೀಷರು, 4ನೇದು ಫ್ರೆಂಚರು. ಇವರು ಪ್ರಮುಖವಾದವರು. ಇನ್ನೂ ಇಬ್ಬರು ಬರ್ತಾರೆ, ಅವ್ರದ್ದು ಅಷ್ಟಾಗಿ ನಾವು ಓದಲ್ಲ. ಇವರು 4 ಜನದ ಪ್ರಮುಖವಾಗಿ ನೋಡ್ತಾ ಬರ್ತೀವಿ. ಇದರಲ್ಲಿ ತಿಳಿಬೇಕಾದ ಅಂಶಗಳೇನಪ್ಪ, ಪೋರ್ಚುಗೀಸರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನರಾದರು. ಕೊನೆಗೆ ಹೋದ ಯುರೋಪಿಯನರು ಕೂಡ ಯಾರು, ಪೋರ್ಚುಗೀಸರೇ. ಆದರೆ ಆಡಳಿತ ದೃಷ್ಟಿಯಿಂದ ಪ್ರಬಲವಾಗಿ ಉಳ್ಕೊಂಡವರು ಯಾರಂದರೆ ಇಂಗ್ಲೀಷರು. ಅದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 4, 2ನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ. ಅದರಲ್ಲಿ ಕರ್ನಾಟಕ ಯುದ್ಧಗಳು 3 ನಡೀತಾವಂತ ನೋಡ್ತಿದ್ವಿ, ಮೊದಲನೇ ಕ್ಲಾಸಲ್ಲಿ ನೋಡಿದ್ವಿ ನಾವು. ಅದರಲ್ಲಿ 2ನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೇಳ್ತಿದ್ದಾರೆ. ಅದರ ಬಗ್ಗೆ ನೋಡೋಣ. ಪಾಯಿಂಟ್ ನಂಬರ್ 1, ಫ್ರೆಂಚರು ಅಸಫ್ ಜಾನ್ನ ಮತ್ತೊಬ್ಬ ಮಗನಾದ ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನಾಗಿ ಮಾಡಿದರು.
ಅವನ ರಕ್ಷಣೆಗೆ ಆ ಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಇಲ್ಲಿ ಕರ್ನಾಟಕ ಯುದ್ಧಗಳು ಅಥವಾ ಯುದ್ಧಗಳು ನಡೆಯಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಫ್ರೆಂಚರು ಮತ್ತು ಬ್ರಿಟಿಷರು ತಮ್ಮ ವೈರಾಗ್ಯ ತಮ್ಮ ಶತ್ರುತ್ವ ನಡುವೆ ನಮ್ಮ ರಾಜ್ಯಗಳನ್ನು ಕೂಡ ಬಳಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇವರು ನಮ್ಮ ರಾಜ್ಯಗಳು ಏನು ಮಾಡ್ತಾರೆ, ಅಧಿಕಾರಕ್ಕೋಸ್ಕರ ಅವ್ರ ಹತ್ರ ಹೋಗಿರ್ತಾರೆ. ಹಾಗಾಗಿ ಅವರು ಅದನ್ನು ತುಂಬ ಯೂಸ್ ತಗೊಂಡು ಅಲ್ಲಿ ಯುದ್ಧಗಳಾಗೋಕ್ಕೆ ಕಾರಣ ಆಗ್ತಾರೆ. ಎರಡನೇ ಪಾಯಿಂಟ್, ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕ ನವಾಬನಾದನು. ಚಂದಾ ಸಾಹೇಬ್ ಯಾರ ಬೆಂಬಲವನ್ನು ತಗೊಂಡು ಕರ್ನಾಟಕ ನವಾಬನಾಗ್ತಾನೆ ಅಂದರೆ ಫ್ರೆಂಚರ ಸಹಾಯದಿಂದ ಏನಾಗ್ತಾನೆ, ಚಂದಾ ಸಾಹೇಬ ಕರ್ನಾಟಕ ನವಾಬನಾಗ್ತಾನೆ. ಆದರೆ ಈ ಬ್ರಿಟಿಷ್ ಏನು ಮಾಡ್ತಾರೆ ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಯಾದಂಥ ರಾಬರ್ಟ್ ಕ್ಲೇವ್ ಅಂದರೆ ಬ್ರಿಟಿಷರ ಅಧಿಕಾರಿಯಾದಂಥ ಯಾರು, ರಾಬರ್ಟ್ ಕ್ಲೇವ್ ಕರ್ನಾಟಕದ ರಾಜಧಾನಿ ಅರ್ಕಾಟದ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿದರು. ಚಂದಾ ಸಾಹೇಬ ಫ್ರೆಂಚರ ಸಹಾಯದಿಂದ ಅರ್ಕಾಟಿನ ನವಾಬನಾಗಿರ್ತಾನೆ. ಇವರಿಬ್ಬರನ್ನು ಯಾರು ಸೋಲಿಸ್ತಾರೆ, ಬ್ರಿಟಿಷರ ಅಧಿಕಾರಿಯಾದಂಥ ರಾಬರ್ಟ್ ಕ್ಲೇವ್ ಏನು ಮಾಡ್ತಾನೆ, ಫ್ರೆಂಚರ ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿಬಿಡ್ತಾನೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಯಾವ ಯುದ್ಧದಲ್ಲಿ, ಎರಡನೇ ಕರ್ನಾಟಕ ಯುದ್ಧದಲ್ಲಿ ಏನು ಮಾಡ್ತಾರೆ, ಚಂದಾ ಸಾಹೇಬನನ್ನು ಬಂಧಿಸಿ ಬ್ರಿಟಿಷರು ಹತ್ಯೆ ಮಾಡ್ತಾರೆ. ಕೊನೆಯ ಪಾಯಿಂಟ್ ಏನಪ್ಪ ಅಂದರೆ, ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ ಮಗನಾದ ಅಹ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡಿದರು. ಕೊನೆಗೆ ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು. ಈ ಯುದ್ಧಗಳು ಯಾವ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು ಅಂತ ನಾವೇನು ಮಾಡಿದ್ವಿ, ಹಿಂದಿನ ತರಗತಿಯಲ್ಲಿ ನೋಡ್ತಾ ಬಂದಿದ್ವಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು, ಕಾರಣಗಳು ಫಸ್ಟ್ ಕೇಳಿದರೆ, ಹಾಗೆ ಕಾರಣಗಳು ಬರೆಯಮು. ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ. ಈ ದಸ್ತಕಗಳ ದುರುಪಯೋಗ ಅಂದರೆ ಏನಪ್ಪ ಅಂದರೆ, ವ್ಯಾಪಾರ ಮಾಡೋಕ್ಕಾಗಿ ಇವ್ರು ಏನು ಮಾಡ್ತಾರೆ, ಅನುಮತಿ ಪತ್ರಗಳನ್ನು ಪಡೆದುಕೊಂಡಿರ್ತಾರೆ, ಅವುಗಳನ್ನು ದುರುಪಯೋಗ ಪಡಿಸ್ಕೊಂಡಿರ್ತಾರೆ. ಎರಡನೇದು ಅನುಮತಿ ಇಲ್ಲದೆ ಕೋಟೆ ದುರಸ್ತಿ. ಅವ್ರುಗಳು ಏನು ಮಾಡ್ತಾರೆ, ತಮ್ಮ ಆಡಳಿತ ಕೇಂದ್ರದಲ್ಲಿ ಏನು ಮಾಡ್ತಾರೆ, ಯಾರು ರಾಜ್ಯಗಳ ಅನುಮತಿಯನ್ನು ತೊಗೊಳ್ಳೋದು ಏನು ಮಾಡ್ತಾರೆ, ಕೋಟೆಗಳನ್ನು ಕಟ್ಕೊಂಡ್ಬಿಡ್ತಾರೆ ಸುತ್ತಲೂ. ಸೊ ಹಾಗಾಗಿ ಅದು ಕಾರಣ ಆಗ್ತದೆ. ಮೂರನೇದು ಕಪ್ಪು ಕೋಣೆ ದುರಂತ ಆಯಿತು. ಅದೇ ರೀತಿ ಪರಿಣಾಮಗಳನ್ನ ನೋಡ್ತಾ ಬರೋಣ. ಈ ಯುದ್ಧವು ಭಾರತೀಯರೆಲ್ಲದ ಅನೈಕ್ಯತೆ, ಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತವನ್ನು ಪ್ರದರ್ಶಿಸಿತು. ಅದೇ ರೀತಿ ಎರಡನೇ ಪಾಯಿಂಟ್ ಏನು ನೋಡ್ತಾ ಬರ್ತೀವಿ, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಮೊದಲು ಯಾರಿದ್ದರು, ಸಿರಾಜುದ್ದೌಲ ಇರ್ತಾನೆ, ಆತನಿಗೆ ಇವ್ರು ಸೋಲಿಸಿ ಏನು ಮಾಡ್ತಾರೆ, ಮೀರ್ ಜಾಫರ್ ಬಂಗಾಳ ನವಾಬನಾಗಿ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಅಂದರೆ ಮೊದಲು ಏನು ಮಾಡ್ತಿರು, ಅನುಮತಿ ಕೇಳಿ ವ್ಯಾಪಾರ ನಡೆಸ್ತಿದ್ರು. ಆಮೇಲೆ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಗೆದ್ದ ನಂತರ ಅನಿರ್ಬಂಧಿತ ಯಾವುದೇ ಒಂದು ಪರ್ಮಿಷನ್ ತೊಗೊಳ್ಳದೆ ಹಕ್ಕನ್ನು ನಡೆಸ್ತಾರೆ, ಅವರು ಆಡಳಿತ ನಡೆಸ್ತಾರೆ. ಅದೇ ನೆಕ್ಸ್ಟ್ ಪಾಯಿಂಟನ್ನು ನೋಡ್ತಾ ಬರೋಣ. ಸಿರಾಜನು ಕೋಲ್ಕತ್ತಾ ಮೇಲೆ ನಡೆಸಿದ್ದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ ಏನು ಮಾಡ್ತಾನೆ, ಕಂಪನಿಗೆ 17,70,00,000 ರೂಪಾಯಿಯನ್ನು ನೀಡಿದನು. ಯಾಕಂದ್ರೆ ಅವನೇ ಅವಾಗ ಬಂಗಾಳ ನವಾಬನಾಗಿ ಅವನಿಗೆ ಬ್ರಿಟಿಷರು ಮಾಡಿರ್ತಾರೆ. ಸೊ ಹಾಗಾಗಿ ಅವನು ಮಾಡ್ತಾನೆ, ಅದದ್ದು ನಷ್ಟವನ್ನು ಏನು ಮಾಡ್ತಾನೆ, ಭರಿಸ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 6. ಬಕ್ಸಾರ್ ಕದನದ ಪರಿಣಾಮಗಳ್ಯಾವು ಅಂತಾರೆ. ಅಂದರೆ ಬಕ್ಸರ್ ಕದನ ನಡೀತಿದೆ, ಆ ಕದನದ ಆದ ನಂತರ ಪರಿಣಾಮಗಳು ಏನಾಗ್ತಾವ, ಕದನ ಆದ ನಂತರ ಅದ್ರ ಪರಿಣಾಮಗಳು ಏನು ಬೀರಿದ್ವು ಅಂತ ನೋಡ್ತಾ ಬರ್ತೀವಿ. ಪಾಯಿಂಟ್ ನಂಬರ್ 1, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಈ 2ನೇ ಶಾ ಆಲಂ ಏನು ಮಾಡ್ತಾನೆ, ಅಲ್ಲಿ ಇರ್ತಾನಲ್ಲ, ಅವ ಏನು ಮಾಡ್ತಾನೆ, ಈ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಮಾಡ್ತಾನೆ, ದಿವಾನಿ ಹಕ್ಕು, ಎಲ್ಲಿ ದಿವಾನಿ ಹಕ್ಕು, ಬಂಗಾಳದಲ್ಲಿರ್ತಕ್ಕಂಥ ದಿವಾನಿ ಹಕ್ಕನ್ನು ಏನು ಮಾಡ್ತಾನೆ, ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ನೆಕ್ಸ್ಟ್, ಶಾ ಆಲಮನು ವಾರ್ಷಿಕ 26 ಲಕ್ಷ ರೂಪಾಯಿಯನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಏನು ಮಾಡ್ತಾನೆ, ಬಿಟ್ಕೊಡ್ಬೇಕಾಯ್ತು. ಈ ಯುದ್ಧದ ಪರಿಣಾಮ ಏನು ಮಾಡ್ತಾನೆ, ವಾರ್ಷಿಕವಾಗಿ ಇವನಿಗೆ ಏನು ಮಾಡ್ತಾರೆ, ಪಿಂಚಣಿ ರೂಪದಲ್ಲಿ 26 ಲಕ್ಷ ರೂಪಾಯಿ ಕೊಡ್ತಾರೆ. ಹಾಗಾಗಿ ಇವ ಏನು ಮಾಡ್ತಾನೆ, ಬಂಗಾಳದ ಮೇಲೆ ತಾನು ಇರ್ತಕ್ಕಂಥ ಅಧಿಕಾರವೆಲ್ಲ ಏನು ಮಾಡ್ತಾನೆ, ಯಾರಿಗೆ, ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಯ್ತು. ನೆಕ್ಸ್ಟ್ ಪಾಯಿಂಟ್, ಔಧನ ನವಾಬನಾದ ಶುಜುದ್ದೌಲನ ಕಂಪನಿಗೆ ಯುದ್ಧ ನಷ್ಟವನ್ನು ಪರಿಹಾರವಾಗಿ 50 ಲಕ್ಷ ರೂಪಾಯಿಯನ್ನು ಕೊಡಬೇಕಾಯ್ತು. ನೋಡ್ರಿ, ಅವರೇ ಯುದ್ಧ ಮಾಡಿರ್ತಾರೆ, ಎಲ್ಲ ಅವರೇ ನಷ್ಟ ಮಾಡ್ತಾರೆ, ಆದರೂ ಏನು ಮಾಡ್ತಾರೆ, ನಮ್ಮ ರಾಜ್ಯಗಳಿಂದ ಹಣವನ್ನು ಪಡ್ಕೋತಾರೆ. ಎಷ್ಟು ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿಗೆ ಏನು ಮಾಡ್ತಾರೆ, ಕೊಡಬೇಕಾಯ್ತು. ನೆಕ್ಸ್ಟ್ ಪಾಯಿಂಟ್, ಮೀರ್ ಜಾಫರನು ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಗೆ ನಿರ್ವಹಿಸತೊಡಗಿತು. ಅಂದರೆ ಮೀರ್ ಜಾಫರ್, ಸಿರಾಜುದ್ದೌಲ್ ಸೋತ ನಂತರ ಯಾರಿಗೆ, ಪ್ಲಾಸಿ ಕದನದ ಸಿರಾಜುದ್ ಸೋಲ್ತಾನ, ಅವನು ಸೋತ ನಂತರ ಯಾರಿಗೆ, ಮೀರ್ ಜಾಫರ್ಗೆ ಏನು ಮಾಡ್ತಾರೆ, ಬಂಗಾಳ ನವಾಬನಾಗಿ ಮಾಡ್ತಾರೆ. ಮುಂದೆ ಮೀರ್ ಜಾಫರು ಮತ್ತು ಈ 2ನೇ ಶಾ ಆಲಂ ಇವರೆಲ್ಲ ಕುಡ್ಕೊಂಡು ಬಕ್ಸಾರ್ ಕದನ ಮಾಡಿರ್ತಾರೆ. ಸೊ ಅವಾಗ ಇವ್ರು ಏನು ಮಾಡ್ತಾರೆ, ಮೀರ್ ಜಾಫರ್ ಅವಾಗ ಮರಣ ಹೊಂತಾನೆ. ಅದರ ನೆಪದಲ್ಲಿ ಅವನ ಮಗನಿಗೆ ಏನು ಮಾಡ್ತಾರೆ, ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಇಡೀ ಅಧಿಕಾರವನ್ನು ಯಾರು ತೊಗೋತಾರೆ, ಬ್ರಿಟಿಷರು ತೊಗೊಂಡ್ಬಿಡ್ತಾರೆ.
ನೆಕ್ಸ್ಟ್ ಅದೇ ರೀತಿ ಏನು ಮಾಡೋಣ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 7. ಫ್ರಾನ್ಸಿಸ್ಕೋ ಡಿ ಅಲ್ಮೇಡನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಯಾರಂತ ಗೊತ್ತಿರಬೇಕು ನಿಮಗೆ. ವಾಸ್ಕೋ ಡಿ ಗಾಮ ಅಂದರೆ ಭಾರತಕ್ಕೆ ಮೊಟ್ಟ ಮೊದಲು ಬಂದವರು ಯಾರು? ಯುರೋಪಿಯನರು, ಪೋರ್ಚುಗೀಸರು. ಆ ಪೋರ್ಚುಗೀಸಲ್ಲಿ ಮೊಟ್ಟ ಮೊದಲು ಬಂದ ವ್ಯಕ್ತಿ ಯಾರು? ವಾಸ್ಕೋ ಡಿ ಗಾಮ. ವಾಸ್ಕೋ ಡಿ ಗಾಮ ಏನು ಮಾಡ್ತಾನೆ? ಜಲಮಾರ್ಗ ಮೂಲಕ ಭಾರತಕ್ಕೆ ಪ್ರವೇಶಿಸ್ತಾನೆ. ನೆಕ್ಸ್ಟ್ ಈ ಪಾಯಿಂಟ್ ನೋಡ್ತಾ ಬರೋಣ. ವಾಸ್ಕೋ ಡಿ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ, ಈ ಮೊಟ್ಟ ಮೊದಲ ಪೋರ್ಚುಗೀಸರ ವೈಸ್ರಾಯರ್ ಅಂತ ಕೇಳ್ತಾ ಬಂದಾಗ ಏನು ಮಾಡಬೇಕು? ಮೊಟ್ಟ ಮೊದಲ ವೈಸ್ರಾಯರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಭಾರತಕ್ಕೆ ಬಂದನು. ಇಲ್ಲಿ ನಿಮಗೆ ಒಂದು ಮಾರ್ಕ್ಸಿನ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಭಾರತಕ್ಕೆ ಬಂದ ಮೊಟ್ಟ ಮೊದಲ ಪೋರ್ಚುಗೀಸರ ವ್ಯಕ್ತಿ ಯಾರಂದರೆ ವಾಸ್ಕೋ ಡಿ ಗಾಮ ಜಲಮಾರ್ಗ ಮೂಲಕ. ಆದರೆ ಬಂದ ಮೊದಲ ವೈಸ್ರಾಯ ಯಾರಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಅಂತ ಬರೀಬೇಕು. ನೆಕ್ಸ್ಟ್ ಪಾಯಿಂಟ್, ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕೆ ನೌಕಾ ಸೇನೆಯನ್ನು ಬಲಪಡಿಸುವ ನೀತಿಯನ್ನು ತೊಗೊಂಬರ್ತಾನೆ. ಆ ನೀತಿ ಹೆಸರೇನು? ನೀಲಿ ನೀರಿನ ನೀತಿ. ನಿಮಗೆ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ, ಭಾರತಕ್ಕೆ ಬಂದ ಮೊಟ್ಟ ಮೊದಲ ಪೋರ್ಚುಗೀಸರ ವೈಸ್ರಾಯ ಯಾರಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. ನೆಕ್ಸ್ಟ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ತಂದಂಥ ನೀತಿ ಯಾವುದಂತ ಕೇಳ್ತಾರೆ. ಯಾವುದು? ನೀಲಿ ನೀರಿನ ನೀತಿ. ಇಲ್ಲಿ ಮೊಟ್ಟ ಮೊದಲು ಬಂದ ವ್ಯಕ್ತಿ ಯಾರು? ಪೋರ್ಚುಗೀಸರ ವ್ಯಕ್ತಿ ವಾಸ್ಕೋ ಡಿ ಗಾಮ. ವೈಸ್ರಾಯ್ ಅಂತ ಬಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. ತಂದಂಥ ನೀತಿ ಯಾವುದು ಅಂದರೆ ನೀಲಿ ನೀರಿನ ನೀತಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 8. ಅಲ್ಫೋನ್ಸೋ ಅಲ್ಬುಕರ್ಕ್ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಈ ಮೊದಲನೇದಾಗಿ ಅಲ್ಫೋನ್ಸೋ ಅಲ್ಬುಕರ್ಕ್ ಯಾರಂತ ಗೊತ್ತಿರಬೇಕು ನಿಮಗೆ. ಪೋರ್ಚುಗೀಸರಲ್ಲಿ ಬಂದಂಥ ವೈಸ್ರಾಯ್ಗಳು ನೋಡ್ತಾ ಬಂದಿದ್ವಿ. ಮೊದಲ ವ್ಯಕ್ತಿ ಯಾರಂದ್ವಿ? ವಾಸ್ಕೋ ಡಿ ಗಾಮ ಅಂತ ನೋಡಿದ್ವಿ. ಎರಡನೇದಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ, ಅವನೇನು ಮೊದಲ ವೈಸ್ರಾಯ. ಅವನ ನಂತರ ಬಂದಂಥವ್ರು ಯಾರಂದರೆ ಇವರೇ, ಯಾರು? ಅಲ್ಫೋನ್ಸೋ ಅಲ್ಬುಕರ್ಕ್. ಈತನ ಸಾಧನೆಗಳನ್ನು ಕೇಳಿದ್ದಾರೆ. ಅಲ್ಮೇಡ, ಈ ಪಾಯಿಂಟ್ ನೋಡೋಣ. ಅಲ್ಮೇಡನ ನಂತರ ಬಂದ ಅಲ್ಫೋನ್ಸೋ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪ್ರಸಿದ್ಧನಾಗಿದ್ದಾರೆ. ನಿಮಗೆ ಒಂದು ಮಾರ್ಕ್ಸಿಂದ ಹೆಂಗೆ ಕೇಳ್ತಾರೆ ಅಂದರೆ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಯಾರಂತ ಕೇಳ್ತಾರೆ. ಅವಾಗ ಏನು ಬರೀಬೇಕು ನೀವು? ಅಲ್ಫೋನ್ಸೋ ಅಲ್ಬುಕರ್ಕ್ ಅಂತ ಬರೀಬೇಕು. ನೆಕ್ಸ್ಟ್ ಪಾಯಿಂಟ್, ಇವನು ಶಾಲಿನಿ ಶಕ 1510ರಲ್ಲಿ ಬಿಜಾಪುರದ ಸುಲ್ತಾನಿಂದ ಗೋವಾವನ್ನು ಗೆದ್ದುಕೊಂಡನು. ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿದನು. ಈ ಬಿಜಾಪುರದಲ್ಲಿ ಯಾರು ಆಡಳಿತ ಮಾಡ್ತಿದ್ರು? ಬಿಜಾಪುರ ಸುಲ್ತಾನ್ ಅಂದರೆ ಆದಿಲ್ ಶಾಹಿಗಳನ್ನು ಕೇಳಿರಿ ನೀವು. ಬಿಜಾಪುರ ಆದಿಲ್ ಶಾಹಿಗಳಿಂದ ಏನು ಮಾಡ್ತಾರೆ? ಇವರು ಗೋವಾವನ್ನು ವಶಪಡಿಸ್ಕೋತಾರೆ. ಅದನ್ನು ಏನು ಮಾಡ್ತಾರೆ? ತಮ್ಮ ಆಡಳಿತ ಕೇಂದ್ರವಾಗಿ ಮಾಡ್ಕೊಂಡ್ಬಿಡ್ತಾರೆ. ಇವರಿಗೆ ಸಹಾಯ ಮಾಡಿದವರು ಕೂಡ ನಮ್ಮವರೇ ಆಗಿರ್ತಾರೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 9. ಮೊದಲೇ ಕರ್ನಾಟಕ ಯುದ್ಧವನ್ನು ವಿವರಿಸಿ. ಕ್ವಶನ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಅವಾಗ ಎರಡನೇದನ್ನು ನೋಡಿದ್ವಿ, ಈಗ ಒಂದನೇದನ್ನು ನೋಡ್ತಾ ಬರ್ತೀವಿ. ಮೊದಲೇ ಕರ್ನಾಟಕ ಯುದ್ಧವನ್ನು ವಿವರಿಸಿ. ಇದು ಪಾಯಿಂಟ್ ನಂಬರ್ 1 ಏನಿರ್ತದೆ ಅಂದರೆ, ಡುಪ್ಲೆ ಕೋರಿಕೆ ಮೇರೆಗೆ ಲ್ಯಾಬ್ರಡೋನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಅಂದರೆ ಇಲ್ಲಿ ಮದ್ರಾಸ್ ಯಾರ ಹಿಡಿತಲಿತ್ತು? ಮೊದಲಂದರೆ ಬ್ರಿಟಿಷರ ಹಿಡಿತಲಿತ್ತು. ಇದನ್ನು ಸೋಲಿಸಿ ಫ್ರೆಂಚರ ಅಧಿಕಾರಿ ಡುಪ್ಲೆ ಕೋರಿಕೆ ಮೇರೆಗೆ ಬಂದಂಥ ಯಾರು? ಲ್ಯಾಬ್ರಡೋನಾ ಏನು ಮಾಡ್ತಾನೆ? ಬಂದು ಎಲ್ಲಿಂದ? ಮಾರಿಷಸ್ನಿಂದ ಬಂದು ಏನು ಮಾಡ್ತಾನೆ? ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಅಸಹಾಯಕರಾದ ಬ್ರಿಟಿಷರು ಕರ್ನಾಟಕ ನವಾಬನಾದ ಅನ್ವರುದ್ದೀನಲ್ಲಿ ಮೊರೆ ಹೋಗ್ತಾರೆ. ಅಂದರೆ ಬ್ರಿಟಿಷರವಾಗಿನ ಪ್ರಬಲವಾಗಿರಲ್ಲ, ಅವಾಗ ಫ್ರೆಂಚರು ಪ್ರಬಲವಾಗಿರ್ತಾರೆ. ಬ್ರಿಟಿಷರು ಯಾರು ಮೊರೆ ಹೋಗ್ತಾರೆ ಅಂತ ನೋಡಿದ್ವಿ ಅಂದರೆ ಇಲ್ಲಿ ಅನ್ವರುದ್ದೀನ್ನ ಮೊರೆ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್, ಮದ್ರಾಸಿನಿಂದ ಫ್ರೆಂಚರನ್ನು ಹೊರಗುಟ್ಟಲು ಅನ್ವರುದ್ದೀನ್ ಕಳಿಸಿಕೊಟ್ಟ ಸೈನ್ಯ ಸೋತಿತ್ತು. ಅಂದರೆ ಅನ್ವರುದ್ದೀನ್ ಏನು ಮಾಡ್ತಾನೆ? ಬ್ರಿಟಿಷರ ಮಾತು ಕೇಳಿ ಫ್ರೆಂಚರನ್ನು ಮದ್ರಾಸಿನಿಂದ ಹೊರಹಾಕಲು ಏನು ಮಾಡ್ತಾನೆ? ತನ್ನ ಸೈನ್ಯವನ್ನು ಕಳಿಸ್ತಾನೆ. ಅದರ ಪ್ರಬಲವಾದ ಫ್ರೆಂಚರಿಂದ ಆ ಸೈನ್ಯ ಏನು ಮಾಡ್ತದೆ? ಸೋಲನ್ನು ಅನುಭವಿಸ್ತದೆ. ನೆಕ್ಸ್ಟ್ ಪಾಯಿಂಟ್, ಕೊನೆಗೆ ಲ್ಯಾಬ್ರಡೋನನ್ನು ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣವನ್ನು ಪಡೆದು ಮದ್ರಾಸ್ ಬಿಟ್ಟುಕೊಟ್ಟು ಮಾರಿಷಸ್ಗೆ ಹೊರಟು ಹೋದನು. ನೋಡ್ರಿ, ಏನು ಮಾಡ್ತಾನೆ? ಡೂಪ್ಲೆನೇ ಅವನಿಗೆ ಕರೆಸಿ ಮದ್ರಾಸನ್ನು ಬ್ರಿಟಿಷರಿಂದ ವಶಪಡಿಸ್ಕೊಂತ ಹೇಳಿರ್ತಾನೆ. ಗೆದ್ದ ನಂತರ ಏನು ಮಾಡ್ತಾನೆ? ಹಣದಾಸೆಗೆ ವಾಪಸ್ ಅದನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಹಣವನ್ನು ಪಡೆದುಕೊಂಡು ಏನು ಮಾಡ್ತಾನೆ? ಮಾರಿಷಸ್ಗೆ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಪಾಯಿಂಟ್, ಇದರಿಂದ ಕೋಪಗೊಂಡ ಡೂಪ್ಲೆ ಮದ್ರಾಸನ್ನು ಮತ್ತೆ ಪಡೆಯಲು ವಿಫಲ ಪ್ರಯತ್ನ ನಡೆಸಿದನು. ಅಂದ್ರೆ ಅವ ಸಿಟಿ ಬಂದು ಏನು ಮಾಡ್ತಾನೆ? ಗೆದ್ದ ಪ್ರದೇಶ ಮತ್ತೆ ಬ್ರಿಟಿಷರಿಗೆ ಗೊತ್ತಲ್ಲ ಅಂತ ಹೇಳಿ ಏನು ಮಾಡ್ತಾನೆ? ಹೊಳ್ಳಿ ಅವ್ರ ವಿರುದ್ಧನೂ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧದಲ್ಲಿ ಏನು ಮಾಡ್ತಾನೆ? ವಿಫಲವಾಗಿ ಸೋಲ್ತಾನೆ. ವಿಫಲ ಪ್ರಯತ್ನ ನಡೆಸ್ತಾನೆ. ನೆಕ್ಸ್ಟ್, ಅಂತಿಮವಾಗಿ ಯುದ್ಧವನ್ನು ಯುರೋಪಿನಲ್ಲಿ ಫ್ರೆಂಚ್ ಮತ್ತು ಇಂಗ್ಲೆಂಡಿನ ನಡುವೆ ಎಕ್ಸ್ಟ್ರಾ ಚಾಂಪಿಯನ್ ಒಪ್ಪಂದವನ್ನು ಮಾಡುವ ಮೂಲಕ ಈ ಯುದ್ಧ ಏನು ಮಾಡ್ತಾರೆ? ಮುಕ್ತಾಯಗೊಳಿಸ್ತಾರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 10. ಮೂರನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲನೇದಂತೂ ಈಗ ನೋಡಿದ್ವಿ, ಎರಡನೇದು ಅದಕ್ಕಿಂತ ಮೊದಲೇ ನೋಡಿದ್ವಿ. ಈಗ ಮೂರನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ನೋಡಿದ್ದಾರೆ. ಇಲ್ಲಿ ಪಾಯಿಂಟ್ ನಂಬರ್ 1, ಫ್ರೆಂಚರ ಕೌಂಟ್ ಡಿ ಲ್ಯಾಲಿಯು ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಫ್ರೆಂಚರ
ಇದು ಆಗಿರ್ತಂಥ ಫ್ರೆಂಚರ ಗವರ್ನರ್ ಆಗಿರ್ತಂಥ ವ್ಯಕ್ತಿ ಏನು ಮಾಡ್ತಾನೆ, ಕೌಂಟ್ ಡಿ ಲ್ಯಾಲಿ ಏನು ಮಾಡ್ತಾನೆ, ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸ್ತಾನೆ. ನೆಕ್ಸ್ಟ್, ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರ ಸೇನಾಧಿಕಾರಿಯಾದಂಥ ಯಾರು, ಸರ್ ಐರ್ ಕೂಟನ್ ಫ್ರೆಂಚರನ್ನು ಸೋಲಿಸುವುದಲ್ಲದೆ ಬುಸ್ಸಿಯನ್ನು ಕೂಡ ಏನು ಮಾಡ್ತಾನೆ, ಸೆರೆ ಹಿಡಿತಾನೆ. ನೆಕ್ಸ್ಟ್ ಪಾಯಿಂಟ್, ಲ್ಯಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡನು. ಅಂತಿಮವಾಗಿ ಐರ್ಕೂಟನು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಲಾಲಿಯು ಬೇಸತ್ತು ಏನು ಮಾಡ್ತಾನೆ, ಶರಣಾಗ್ಬಿಡ್ತಾನೆ. ಇಲ್ಲಿಗೆ ಏನು ಮಾಡ್ತಾನೆ, ಯುದ್ಧವನ್ನು ಮುಕ್ತಾಯವಾಗ್ತದೆ. ಇದು ಯಾವ ಒಪ್ಪಂದ ಮೂಲಕ ಕೊನೆಗೊಳ್ತದೆ ಅಂದರೆ ಪ್ಯಾರಿಸ್ ಒಪ್ಪಂದ ಮೂಲಕ ಈ ಯುದ್ಧವು ಕೊನೆಗೊಳ್ತದೆ. ಇಲ್ಲಿ ಮುಖ್ಯವಾಗಿ ನೋಡ್ತಾ ಬಂದಿದ್ದು ನಾವು ಏನಪ್ಪ ಅಂದ್ರೆ 3 ಕರ್ನಾಟಕ ಯುದ್ಧಗಳು ನೋಡಿದ್ವಿ. 1ನೇ ಕರ್ನಾಟಕ ಯುದ್ಧ ಯಾವುದಂತ ಯಾವ ಒಪ್ಪಂದಗಳ ಮೂಲಕ ಆತಂತ ನೋಡಿದ್ವಿ, ಎಕ್ಸ್ಲಾ ಚಾಂಪಿಯನ್ ಒಪ್ಪಂದ. 2ನೇದ್ದು ಪಾಂಡಿಚೇರಿ ಒಪ್ಪಂದ. 3ನೇದ್ದು ಪ್ಯಾರಿಸ್ ಒಪ್ಪಂದ ಅಂತ ನೋಡ್ತಾ ಬರ್ತೀವಿ. ಓಕೆ, ಅದೇ ರೀತಿ ನಾವು ಮುಖ್ಯವಾಗಿ ಏನು ನೋಡ್ತಾ ಬಂದಿದ್ವಿ ಅಂದರೆ ಮೊದಲನೇದಾಗಿ ಭಾರತಕ್ಕೆ ಬಂದ ಯುರೋಪಿನಲ್ಲಿ ಯಾರ್ಯಾರಂತ ನೋಡಿದ್ವಿ. ಇಲ್ಲಿ ಕ್ವಶನ್ ನೋಡಿದ್ವಿ ನೋಡಿ ನಾವು. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು, ಇವುಗಳು ನೆನಪಿರಲಿ, ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾ ಬರ್ತಾರೆ. ಆಮೇಲೆ ಫ್ರೆಂಚರ ವ್ಯಕ್ತಿಗಳು ನೋಡ್ತಾ ಬಂದಿದ್ವಿ ನಾವು. ಯಾರ್ಯಾರು ಮೊದಲನೇದಾಗಿ ಬಂದಂಥ ವ್ಯಕ್ತಿ ಯಾರು, ವಾಸ್ಕೋ ಡಿ ಗಾಮ. ಆದರೆ ಮೊದಲ ಬಂದಂಥ ಗವರ್ನರ್ ಯಾರಂತ ನೋಡ್ತಾ ಬಂದಿದ್ವಿ ನಾವು, ಯಾರು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. 2ನೇದು ಅಲ್ಫೋನ್ಸೋ ಡು ಅಲ್ಬುಕರ್ಕ್ ಅಂತ ನೋಡ್ತಾ ಬಂದಿದ್ವಿ. ಅದೇ ರೀತಿ ಪ್ಲಾಸಿ ಕದನಕ್ಕೆ ಯುದ್ಧ ಮತ್ತು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ನೋಡ್ತಾ ಬಂದಿದ್ವಿ. ಇಷ್ಟುಗಳನ್ನು ನೀವು 2 ಮಾರ್ಕ್ಸಿಗೆ ಬರೆದರೆ ಸಾಕು. ಓಕೆ, ಕ್ಲಾಸನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಗಳನ್ನು ನೋಡ್ತಾ ಬರೋಣ.